ಚಂದ್ರಶೇಖರ ಪಾಟೀಲ ಮಿರ್ಜಾಪುರ ಅವರು ಸಮಾಜದ ಶ್ರೇಯೋಭಿವೃದ್ಧಿಗೆ ಟೊಂಕ ಕಟ್ಟಿರುವ ನೈಜ ಸಮಾಜ ಸೇವಕ. ನಿವೃತ್ತ ಸರ್ಕಾರಿ ಅಧಿಕಾರಿಯಾದ ಇವರು ವೀರಶೈವ ಲಿಂಗಾಯತ ಮಹಾಸಭಾದ ರಾಯಚೂರು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ಸಮುದಾಯದ ಅಭಿವೃದ್ಧಿ ಹಾಗೂ ಸಮಾಜಮುಖಿ ಕೈಂಕರ್ಯದಲ್ಲಿ ಸಕ್ರಿಯಗೊಂಡಿರುವ ಜನಾನುರಾಗಿ ಜನಸೇವಕ. ನಾನು ಚಂದ್ರಶೇಖರ್ ಪಾಟೀಲ್ ಅಂತ ಹೇಳಿ ಮಿರ್ಜಾಪುರ ಗ್ರಾಮದಿಂದ. ನನ್ನ ಹುಟ್ಟೂರು ಮಿರ್ಜಾಪುರ ಅಂತ ಒಂದು ಸಣ್ಣ ಗ್ರಾಮ. ಇಲ್ಲಿ ಸುಮಾರು ಒಂದು 5,000 ಜನಸಂಖ್ಯೆ ಇರ್ತದೆ. ನಾನು ಹುಟ್ಟಿದ್ದು 1959ರಲ್ಲಿ. ನನ್ನ ತಂದೆ ಬಸನಗೌಡ ಅಂಥೇಳಿ, ಅವರು ಕೃಷಿಕರು. ನಮ್ಮ ತಾಯಿ ಈಶ್ವರಮ್ಮ ಅಂಥೇಳಿ ಮನೆ ಕೆಲಸ ಮಾಡ್ಕೊಂಡಿರೋರು. ನಾವು ಒಟ್ಟಿಗೆ 4 ಜನ ಅಣ್ಣ ತಮ್ಮ ಮತ್ತು ಅಕ್ಕ ತಂಗಿಯರು. ನಾನೇ ಹಿರಿಯ. ಪ್ರಾಥಮಿಕ ಶಿಕ್ಷಣ ಬಂದು ಮಿರ್ಜಾಪುರದಲ್ಲಿ, ಪೂರ್ವ ಪ್ರಾಥಮಿಕ ಕೂಡ ಮಿರ್ಜಾಪುರ ಗ್ರಾಮದಲ್ಲಿ ಆಯಿತು. ನಂತರದಲ್ಲಿ 77ರಲ್ಲಿ PUCಯನ್ನು ಮಾನ್ವಿಯಲ್ಲಿ ನಗರ ಕಾಲೇಜಲ್ಲಿ ಮುಗಿಸಿದೆ. ನಂತರದಲ್ಲಿ ಒಂದು ಖಾಸಗಿ ಸಂಸ್ಥೆಯಲ್ಲಿ ಒಂದು ಕೆಲಸಕ್ಕೆ ಸೇರಿಕೊಂಡು ಕೆಲವೇನೋ ಅನಾನುಕೂಲಗಳು, ತೊಂದರೆಗಳಿರೋದ್ರಿಂದ ಕಾಲೇಜ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಬಾಹ್ಯವಾಗಿ ನಾನು BA ಪದವಿಯನ್ನು ಪಡೆದೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ. ಹಾಗೆಯೇ ನಾನು ಸರ್ಕಾರಿ ಕ್ಷೇತ್ರದ ಕೆಲಸಗಳಿಗೆ ಅರ್ಜಿಗಳನ್ನು ಹಾಕ್ತಾಯಿದ್ದೆ. ಆವಾಗ ನನಗೆ 1983ರಲ್ಲಿ UPSC ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಒಂದು ಪರೀಕ್ಷೆ ತೆಗೆದುಕೊಂಡೆ. ಅದರಲ್ಲಿ ನಾನು ಅನೇಕ ಪರೀಕ್ಷೆಗಳನ್ನ ಪದವೀಧರ ತೆಗೆದುಕೊಂಡ್ರೂ ಕೂಡ ಕೊನೆ ಕ್ಲರಿಕಲ್ ಕೇಡರಲ್ಲಿ ಒಂದು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದಲ್ಲಿ 1984 ಏಪ್ರಿಲಲ್ಲಿ ನೌಕರಿ ಸಿಕ್ತು. ಪ್ರಪ್ರಥಮವಾಗಿ ನಾನು ಬೆಂಗಳೂರಲ್ಲಿ ಕಿರುಕಳ ಮಳಿಗೆಯಲ್ಲಿ ಕೆಲಸ ಮಾಡಿದೆ. ಇಲ್ಲಿ ಅಧಿಕಾರಿಗಳೊಂದಿಗೆ ಒಂದು 2 ವರ್ಷಗಳ ನಂತರ ನಾನು ರಾಯಚೂರಿಗೆ ಬಂದೆ. ರಾಯಚೂರಿನಿಂದ ನನಗೆ ಅವಿಭಜಿತ ಕೊಪ್ಪಳ ಜಿಲ್ಲೆಗೆ ವರ್ಗಾವಣೆ ಕೊಟ್ಟರು. ಅಲ್ಲಿ ಮುನ್ರಾಬಾದಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡಿದೆ. ನಂತರದಲ್ಲಿ ಕುಷ್ಟಗಿ ಘಟಕ ವ್ಯವಸ್ಥಾಪನೆ ಕೆಲಸ ಮಾಡಿದೆ. ಯಲಬುರ್ಗಾ ಘಟಕ ವ್ಯವಸ್ಥಾಪನೆ ಕೂಡ ಕೆಲಸ ಮಾಡಿದೆ. ಕುಷ್ಟಗಿ ಲಿಂಗಸೂರಿಗೆ ವರ್ಗಾವಣೆ ಆಯಿತು. ಲಿಂಗಸೂರಲ್ಲಿ ಒಂದು 3-3.5 ವರ್ಷಗಳ ಕಾಲ ಕೆಲಸ ಮಾಡಿದೆ. ನಂತರ 96ರಿಂದ ನಾನು ದೇವದುರ್ಗ ಘಟಕ ವ್ಯವಸ್ಥಾಪನೆ ಕೆಲಸ ಮಾಡಿದೆ. ಆಗ ನನಗೆ ಪದೋನ್ನತಿ ಕೂಡ ಆಯಿತು, ಕಚೇರಿ ವ್ಯವಸ್ಥಾಪಕ ಅಂತ ಹೇಳಿ. ಅದರ ಜೊತೆಗೆ ಇದು ಕೂಡ ನಾನು ಘಟಕ ವ್ಯವಸ್ಥಾಪಕನಾಗಿ ಸಾರ್ವಜನಿಕರೇನು ಪಡಿತರ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ದೇವರು ನನಗೆ ಒದಗಿಸ್ಕೊಟ್ಟ. ಅಂಥ ಸಂದರ್ಭದಲ್ಲಿ ಸುಮಾರು 10-12 ವರ್ಷಗಳ ಕಾಲ ನಾನು ದೇವದುರ್ಗದಲ್ಲಿ ಎಲ್ಲಿ ಹೋದರೂ ಕೂಡ, ಕುಷ್ಟಗಿ ಇರ್ಬೋದು, ಯಲಬುರ್ಗ ಇರ್ಬೋದು ಅಥವಾ ಲಿಂಗಸೂರು, ಎಲ್ಲಿ ಹೋದರೂ ಕೂಡ ಜನಪರ ಕಾರ್ಯಕ್ರಮಗಳೇನು ಸರ್ಕಾರ ಆದೇಶ ಕೊಡ್ತದೆ, ಅವರ ನಿರ್ದೇಶನದಂತೆ ಸರ್ಕಾರಿ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಒಂದು ಶ್ರದ್ಧೆಯಿಂದ ಮತ್ತು ನಿಸ್ಪೃಹವಾಗಿ ಮಾಡ್ತಕ್ಕಂಥ ಕೆಲಸವನ್ನು ನಾನು ಸದಾ ನನ್ನ ಸೇವೆಯಲ್ಲಿ ಮಾಡಿಕೊಂಡು ಬಂದಿದ್ದೇನೆ. ಹಾಗೆಯೇ ನಾನು 96ರಲ್ಲಿ ದೇವದುರ್ಗ ತಾಲೂಕಿಗೆ ಒಂದು ಘಟಕ ವ್ಯವಸ್ಥಾಪಕನಾಗಿ ಬಂದ ನಂತರ ಅಲ್ಲಿ 2009 ತಮಗೆಲ್ಲ ಗೊತ್ತಿರಬೇಕು, 2009 ಅಕ್ಟೋಬರಲ್ಲಿ ಒಂದು ದೊಡ್ಡ ಮಹಾಪೂರ ಅಂದರೆ ಏನು ಫ್ಲಡ್ ಅಂದರೆ ಒಂದು ನೆರೆ ಹಾವಳಿ ಬಂದು ಎಲ್ಲ ಕಡೆ ಇಡೀ ರಾಜ್ಯದಾದ್ಯಂತ, ಅದರಲ್ಲಿ ಎಸ್ಪೆಷಲಿ ವಿಶೇಷವಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮಂತ್ರಾಲಯದಲ್ಲಿ ಇರತಕ್ಕಂಥ ಒಂದು ತುಂಗಭದ್ರಾ ನದಿ ಕಟ್ಟಂಥ ಸೇತುವೆ ಕೂಡ ಕೊಚ್ಚಿ ಹೋಯಿತು, ನಿಮಗೆಲ್ಲ ಗೊತ್ತಿದೆ. ಅಂಥ ಸಂದರ್ಭದಲ್ಲಿ ನಾನು ಘಟಕ ವ್ಯವಸ್ಥಾಪಕನಾಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೆ ದೇವದುರ್ಗದಲ್ಲಿ. ಅಂಥ ಸಂದರ್ಭದಲ್ಲಿ ನಾನು ಹಗಲಿರುಳು ಕೂಡ ನಮ್ಮ ಸಿಬ್ಬಂದಿಯನ್ನು ತೆಗೆದುಕೊಂಡು ನಾನೇ ಅದರ ನೇತೃತ್ವವನ್ನು ವಹಿಸಿಕೊಂಡು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ನಮ್ಮ ಉಪನಿರ್ದೇಶಕರಿರ್ಬೋದು, ಜಿಲ್ಲಾ ವ್ಯವಸ್ಥಾಪಕರಿರ್ಬೋದು, ಕೊನೆಗೆ ತಹಸೀಲ್ದಾರರು ಎಲ್ಲರನ್ನ ಸೇರಿಕೊಂಡು ಒಂದು ಪೊಲೀಸ್ ಇಲಾಖೆಯ ಸಹಕಾರದಿಂದ ಹಗಲಿರುಳು ಸೇರಿ ಸುಮಾರು 3 ತಿಂಗಳ, ಅವಾಗ ಯಡಿಯೂರಪ್ಪನವ್ರ ಸರ್ಕಾರ ಇತ್ತು. ಆ ಫ್ಲಡ್ಡಲ್ಲಿ ಹಗಲಿರುಳು ಏನು ನಿರಾಶ್ರಿತರಿದ್ದರು, ಏನು ಇದರಲ್ಲಿ ತೊಂದರೆಗೊಳಪಟ್ಟಿದ್ರು ಅಂಥವರಿಗೆ ಆಹಾರ ಧಾನ್ಯಗಳನ್ನು ಪಡಿತರವನ್ನು ಪೂರೈಸ್ತಕ್ಕಂಥದ್ದು, ಆಮೇಲೆ ಹೊದಿಕೆಗಳನ್ನು ಏನು ಅವರಿಗೆ ಸವಲತ್ತುಗಳು ಬೇಕು ನಮ್ಮ ಆಹಾರ ನಿಗಮದಿಂದ ಹೋಗ್ತಾ ಇತ್ತು ಅದನ್ನೆಲ್ಲ ಸಂಗ್ರಹಿಸಿ ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದಂಥ ಕೆಲಸ. ಅದು ಒಂದು ನನಗೆ ಆತ್ಮತೃಪ್ತಿಯನ್ನು ಸರ್ವೀಸಲ್ಲಿ ಅದೊಂದು 2009ರಲ್ಲಿ ಏನೋ ಒಂದು ಇದು ನೆರೆ ಹಾವಳಿ ಬಂತು, ಸೇವೆಯನ್ನು ಮಾಡಲಿಕ್ಕೆ ಒಂದು ಸರ್ಕಾರ ಕೊಟ್ಟಂಥ ಕೆಲಸವನ್ನು ನಿರ್ವಹಿಸಲಿಕ್ಕೆ ಆ ದೇವರು ಕೊಟ್ಟಂಥ ಸುವರ್ಣ ಅವಕಾಶ ಅಂತ ಭಾವಿಸಿ ನಾನು ಆ ಕೆಲಸವನ್ನು ಅತ್ಯಂತ ಶ್ರದ್ಧೆಯಿಂದ ನಿರ್ವಹಿಸಿದೆ. ಹೀಗಾಗಿ ತಂದೆ ತಾಯಿ ಹಾಗೂ ಹುಟ್ಟೂರಿನ ಬಗ್ಗೆ ಅಪಾರ ಅಭಿಮಾನ ಇಟ್ಟುಕೊಂಡಿರುವ ಪಾಟೀಲರು ತಾವು ಹುಟ್ಟಿ ಬೆಳೆದ ಪರಿಸರದಲ್ಲೇ ಸಮಾಜ ಸೇವೆ ಮಾಡುತ್ತಲೇ ಸಾರ್ಥಕ್ಯ ಕಾಣುತ್ತಿದ್ದಾರೆ. ಸರ್ಕಾರಿ ಸೇವೆಯಿಂದ ಸ್ವಯಂ ನಿವೃತ್ತಿ ಪಡೆದು ವಿಶ್ರಾಂತಿ ಜೀವನ ನಡೆಸಲು ಅವಕಾಶವಿದ್ದರೂ ಚಂದ್ರಶೇಖರ ಪಾಟೀಲ ಮಿರ್ಜಾಪುರ ಅವರು ಸುಮ್ಮನೆ ಕೂರದೆ ಸಮಾಜಮುಖಿ ಕೆಲಸ ಮಾಡುತ್ತಲೇ ದೈವ ಸಾಕ್ಷಾತ್ಕಾರ ಕಂಡುಕೊಳ್ಳುತ್ತಿದ್ದಾರೆ. ಸಮುದಾಯದ ಸಂಘಟನೆ ಮೂಲಕ ವೀರಶೈವ ಲಿಂಗಾಯತ ಸಮಾಜ ಬಾಂಧವರ ಉನ್ನತಿಗೂ ಶ್ರಮಿಸುತ್ತಿದ್ದಾರೆ. ನಾನೆಲ್ಲ ಪತ್ರಿಕೆಗಳನ್ನು ಓದುವಾಗ ಎಲ್ಲ ಏನು ಮಠಾಧೀಶರು, ವಿರಕ್ತ ಮಠ ಮತ್ತು ಗುರುಮಠ ಅಂತಕ್ಕಂಥ ಈ ಮಠಗಳಲ್ಲಿ ಏನು ಸುಮಾರು ವರ್ಷಗಳಿಂದ 1904ರಲ್ಲಿ ಲಿಂಗೈಕ್ಯ ಹಾನಗಲ್ ಕುಮಾರೇಶ್ವರ ಒಂದು ಸದುದ್ದೇಶದಿಂದ ಕಟ್ಟಿದಂಥ ಅಖಿಲ ಭಾರತ ವೀರಶೈವ ಮಹಾಸಭೆ ಅಂತಕ್ಕಂಥದ್ದು
ಈಗ 117-18 ವರ್ಷಗಳ ಹಿಂದೇನು ಸ್ಥಾಪಿತ ಆಯಿತು. ಒಂದು ಒಳ್ಳೆಯ ಉದ್ದೇಶನ ಇಟ್ಕೊಂಡಿರ್ತಕ್ಕಂಥದ್ದು ನನಗೆ ಕಲ್ಪನೆ ಇತ್ತು. ನಾನು ಇಲ್ಕಲ್ಲಿನ ವಿಜಯಮಹಾಂತೇಶ್ವರ ಮಠಕ್ಕೆ ಹೋಗಿ ಬರ್ತಾ ಇದ್ದೆ. ಜೊತೆಗೆ ನಾನು ನಮ್ಮ ಮಠಮಾರಿ ಬಿಚ್ಚಾಲಿಯ ಶ್ರೀಗಳು ಚನ್ನವೀರ ಶಿವಾಚಾರ್ಯ ಇರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಗಳ ಒಂದು ಸಂಪರ್ಕ ಕೂಡ ನನಗೆ ಹೆಚ್ಚು ಭಕ್ತಿ ಭಾವಗಳೇ ಹೆಚ್ಚು ಇತ್ತು. ಹೀಗಾಗಿ ಪತ್ರಿಕೆಗಳನ್ನು ಓದಬೇಕಾದ್ರೆ ವೀರಶೈವ ಸಮಾಜದ ಬಗ್ಗೆ ಇರತಕ್ಕಂಥ ಗೊಂದಲಗಳು ಆಗಲೂ ಇತ್ತು. ಏನು ಅಂತಂದರೆ 1980-85 90 ಅವಧಿಯಲ್ಲಿ ಕೂಡ ಒಳಪಂಗಡಗಳದ್ದು ಹಾವಳಿ ಭಾಳ ಇತ್ತು. ಇವೆಲ್ಲ ಸೇರಿಸ್ಬೇಕಂತಕ್ಕಂಥ ಕೆಲಸ ಏನೋ ನಮ್ಮ ಹಿರಿಯರು ಭೀಮಣ್ಣ ಖಂಡ್ರೆ ಸರ್ ಅವರು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆ ಅಧ್ಯಕ್ಷರಾಗಿ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ರು. ಒಂದು ಸಲ ಅಖಿಲ ಭಾರತ ವೀರಶೈವ ಮಹಾಸಭೆಗೆ ಸ್ನೇಹಿತರು ಅಖಿಲ ಭಾರತ ವೀರಶೈವ ಮಹಾಸಭೆಗೆ ಕರ್ಕೊಂಡು ಬಂದು ನನ್ನ ಅದಕ್ಕೆ ಒಂದು ಸದಸ್ಯನನ್ನಾಗಿ ಮಾಡಿದ ನಂತರ ಭೀಮಣ್ಣ ಖಂಡ್ರೇಜಿ ಅವರಿಗೇನು ಶತಾಯುಷಿಗಳಾಗಿದ್ದಾರೆ, ಅವರು ನನಗೆ ಪ್ರೇರಣೆ, ಏನು ನೀವೆಲ್ಲ ಯುವಕರು ಎಲ್ಲ ಕೆಲಸ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು, ನಿಮ್ಮ ಇದ್ರ ಜೊತೆಗೆ ಸರ್ಕಾರಿ ಸೇವೆ ಜೊತೆ ಸಮಯ ಸಿಕ್ಕಾಗ ಈ ಸಮಾಜ ಸೇವೆ ಮಾಡಬೇಕು ನೀವೆಲ್ಲ ಅಂತಕ್ಕಂಥ ಒಂದು ಉಪದೇಶವನ್ನು ಮಾರ್ಗದರ್ಶನವನ್ನು ನೀಡಿದರು. ಅಂಥ ಸಂದರ್ಭದಲ್ಲಿ ನನಗೆ ಆಗಲೇ ಒಂದು ಪ್ರೇರಣೆ ಅಂತಕ್ಕಂಥದ್ದು ಸಿಕ್ತು. ಸಮಯ ಸಿಕ್ಕಾಗ ನಾನು ಇದು ಒಂದು ಸಮಾಜದಲ್ಲಿ ಏನಾದರೂ ಒಂದು ಸ್ಥಾನ ಸೇವೆ ಮಾಡಲಿಕ್ಕೆ ಒಂದು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕಂತಕ್ಕಂಥ ಒಂದು ಹಂಬಲ ಮತ್ತು ಛಲ ನನ್ನಲ್ಲಿ ಬಂತು. ಮೊದಲಿನಿಂದಲೂ ಮಠಮಾನ್ಯಗಳ ಬಗ್ಗೆ ಭಕ್ತಿ ಅಭಿಮಾನ ಹೊಂದಿದ ಚಂದ್ರಶೇಖರ ಪಾಟೀಲರು ಬಿಚ್ಚಾಲೆಯ ಚನ್ನವೀರ ಶಿವಾಚಾರ್ಯ ಅವರ ಆಶೀರ್ವಾದದೊಂದಿಗೆ ಸಮುದಾಯದ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವ ಚಂದ್ರಶೇಖರ ಪಾಟೀಲರು ಹಲವು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿದ್ದಾರೆ. ರಾಯಚೂರಿನ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಅಭಿವೃದ್ಧಿ ಮಂಡಳಿ ಸದಸ್ಯರಾಗಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗುತ್ತಿದ್ದಾರೆ. ತಮ್ಮ ಹುಟ್ಟೂರಾದ ಮಿರ್ಜಾಪುರ ಗ್ರಾಮದ ಶ್ರೀ ಬಸವೇಶ್ವರ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಹಾಗೂ ಬಸವೇಶ್ವರ ದೇಗುಲದ ಶಿಲಾಮಂಟಪದ ನಿರ್ಮಾಣ ಕಾರ್ಯದ ಜವಾಬ್ದಾರಿಯನ್ನ ಶ್ರದ್ಧೆಯಿಂದ ನಿರ್ವಹಿಸಿದ್ದಾರೆ. ರಾಯಚೂರು ನಗರದ ಗಣೇಶ ಬಡಾವಣೆಯ ಶ್ರೀ ಈಶ್ವರ ದೇಗುಲ ಸೇವಾ ಸಮಿತಿಯ ಅಧ್ಯಕ್ಷರಾಗಿ 13 ದಿನಗಳ ದಸರಾ ದರ್ಬಾರನ್ನ ಬಿಚ್ಚಾಲಿ ಶ್ರೀಗಳ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಸಿ ಜನರ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ. ನನ್ನ ಹೆಸರು ಪರಮೇಶ್ವರ ಸಾಲಿಮಠ್ ಅಂತೇಳಿ, ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ. ಮೊದಲ ಮತ್ತು 2 ಅವಧಿಯಲ್ಲಿ ನಮ್ಮ ಮಾನ್ಯ ಚಂದ್ರಶೇಖರ ಪಾಟೀಲ್ ಮಿರ್ಜಾಪುರ ಅವರು ಅವಿರೋಧವಾಗಿ ಆಯ್ಕೆಗೊಂಡಿರುವಂಥದ್ದೇ ಇದೇ ಒಂದು ವಿಶೇಷ. ಇವರು ಅಧ್ಯಕ್ಷರಾಗಿ ಬಂದ ಮೇಲೆ ಅನೇಕ ಸದಸ್ಯತ್ವವನ್ನು ಮಾಡಿಸಿದರು, ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡಿಸಿದರು. ಕೇಂದ್ರದಿಂದ ಬಂದಂಥ ಎಲ್ಲ ವಿಶೇಷವಾದಂತಹ ನಿರ್ದೇಶನದ ಮೇರೆಗೆ ನಾವು ಸಾಕಷ್ಟು ಕೆಲವೊಂದು ಚಳವಳಿಗಳನ್ನು ಮಾಡಿದ್ವಿ. ನಮ್ಮ ಸಮಾಜಕ್ಕೆ ಬೇಕಾಗಿರುವಂತಹ ಕೆಲವೊಂದು ವಸ್ತು ವಿಷಯಗಳನ್ನು ಕೇಂದ್ರ ನಿರ್ದೇಶನದಂತೆ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಬಾಂಧವರನ್ನು ಒಗ್ಗೂಡಿಸಿಕೊಂಡು ಹೋಗುವಂತಹ ಒಂದು ಕೆಲಸವನ್ನು ಈ ಚಂದ್ರಶೇಖರ್ ಮಿರ್ಜಾಪುರ ಸರ್ ಅವರು ಮಾಡಿದರು. ಎಲ್ಲರ ಸಮಕ್ಷಮದಲ್ಲಿ ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ನಮ್ಮ ಜಿಲ್ಲಾ ಘಟಕಕ್ಕೆ ಒಂದು ನಿವೇಶನವನ್ನು ಈ ನಾಗರಿಕ ಮೂಲ ಸೌಲಭ್ಯದ ಮೂಲಕವಾಗಿ ಈಗಾಗಲೇ ಅವರು ತಂದಿದ್ದಾರೆ. ನಮ್ಮಲ್ಲಿ ಪ್ರಾರಂಭಕ ಸುಮಾರು ಒಂದು 450-500 ಹೆಚ್ಚು ಕಡಿಮೆ ಸದಸ್ಯತ್ವ ಸಂಖ್ಯೆ ಇತ್ತು. ಇವರ ಬಂದ ನಂತರದಲ್ಲಿ ಈಗ ಸುಮಾರು ನಾವು 6,000ಕ್ಕೂ ಮೇಲ್ಪಟ್ಟು ನಾವು ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾಕ್ಕೆ ಸದಸ್ಯತ್ವವನ್ನು ನಾವು ನೋಂದಣಿ ಮಾಡಿಸಿದ್ದೇವೆ. ಜೊತೆಗೆ ಮತ್ತೊಂದು ನಾವು ಹೇಳ್ತಕ್ಕಂಥದ್ದು, ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ಮಠಗಳಿಗೆ ತಮ್ಮ ಶಕ್ತಾನುಸಾರವಾಗಿ ದಾನ ಮಾಡ್ತಾ ಬಂದಿದ್ದಾರೆ, ಮಾಡುತ್ತಲೂ ನಡೆದಿದ್ದಾರೆ. ಇದು ಸಣ್ಣದು ದೊಡ್ಡದು ಎನ್ನುವಂಥದ್ದಿಲ್ಲ. ಅವರಿಗೆ ಕೊಟ್ಟಂಥ ಶಕ್ತಿಗೆ ಅನುಗುಣವಾಗಿ ಇಡೀ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಬಹುಶಃ ನನಗನಿಸಿರೋ ಮಟ್ಟಿಗೆ ಯಾವ ಮಠನೂ ಬಹುಶಃ ಉಳಿದಿಲ್ಲ. ಆ ಎಲ್ಲ ಮಠಕ್ಕೆ ತಮ್ಮ ದಾನ ಧರ್ಮ ಕಾಣಿಕೆ ಹಿಂಗೆ ಭಕ್ತಿ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅದು ಅನ್ನದಾಸೋಹ ಇರ್ಬೋದು ಅಥವಾ ಮತ್ತೊಂದಿರ್ಬೋದು. ಹೀಗೆ ಒಟ್ಟಾರೆಯಾಗಿ ಸಮಾಜಮುಖಿಯಾದ ಅನೇಕ ಕೆಲಸಗಳನ್ನು ಮಾಡುವುದರಲ್ಲಿ ಮಿರ್ಜಾಪುರ ಚಂದ್ರಶೇಖರ ಪಾಟೀಲ್ ಅವರು ಒಬ್ಬರು ಅಂತ ಹೇಳುವುದಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಚಂದ್ರಶೇಖರ ಪಾಟೀಲರು ಮಿರ್ಜಾಪುರದ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಪಠ್ಯಪುಸ್ತಕ ಸೇರಿ ಶೈಕ್ಷಣಿಕ ಪರಿಕರವನ್ನ ನೀಡಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ನೆರವಾಗಿದ್ದಾರೆ. ಮಹಾಸಭಾದ ರಾಯಚೂರು ಜಿಲ್ಲಾ ಘಟಕದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುತ್ತಾ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಹಾಸ್ಟೆಲ್, ಕೌಶಲ್ಯ ತರಬೇತಿ ಕೇಂದ್ರ ಸ್ಥಾಪಿಸಿ ಸಮುದಾಯದ ಮಕ್ಕಳಿಗೆ ಉದ್ಯೋಗ ಆಧಾರಿತ ಶಿಕ್ಷಣ ತರಬೇತಿ ನೀಡಲು ಉದ್ದೇಶಿಸಿದ್ದಾರೆ. ಜತೆಗೆ ಸಮುದಾಯದ ಜನರಿಗೆ ಅನುಕೂಲವಾಗಲೆಂದು ಸಮುದಾಯ ಭವನ ನಿರ್ಮಿಸುವ ಆಲೋಚನೆಯನ್ನು ಹೊಂದಿದ್ದಾರೆ. ನಮಗೆ ದೇವರು ಎಲ್ಲವನ್ನೂ ನೀಡಿದಾಗ, ಎಲ್ಲ ನಾವು ಏನೂ ಇಲ್ಲದೆ ಬಂದಿದ್ದಾಗ ನಮಗೆಲ್ಲವನ್ನು ಕೊಟ್ಟಂಥ ಭಗವಂತನ ಪ್ರೇರಣೆ
ಎಲ್ಲ ಶ್ರೀಗಳೇನಿದ್ದಾರೆ, ಶ್ರೀಗಳ ಆಶೀರ್ವಾದದಿಂದ ನಾವು ನಂಬಿದಂಥ ಏನು ಭಗವಂತ ಏನು ಹೇಳ್ತೇವೆ ಆ ಒಂದು ಪ್ರೇರಣೆಯಿಂದ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತಕ್ಕಂಥದ್ದು. ದೇವ್ರು ನಾನು ಏನೂ ಇಲ್ಲದಾಗ ಎಲ್ಲವನ್ನು ಕೊಟ್ಟು ಇವತ್ತು ನನ್ನ ಭಗವಂತನ ನೋಡ್ತಾ ಇದ್ದಾನೆ ಅಂತಂದರೆ ಆ ಒಂದು ಶಕ್ತಿ ಕೆಲಸ ಮಾಡ್ತಿದೆ. ಈಗ ಕೆಲವ್ರು ಹೇಳ್ತಾರೆ ವಿಶ್ರಾಂತಿ ಜೀವನ ಅಂತ ಎಲ್ಲ ಮಾಡಿಕೊಂಡು ಮನೇಲಿ ಇರಬೇಕು ಅಂತ. ಮನೇಲಿದ್ರೆ ಒತ್ತೋಗೋದಿಲ್ಲ ರೀ. ಏನಾಗ್ತಿದೆ ಈಗ ಸುಮ್ಮನೆ ಕುಂತು ಅದೇನಂತಲ್ಲ ಐಡಲ್ ಮೈಂಡ್ ಈಸ್ ಡೆವಿಲ್ ವರ್ಕ್ಶಾಪ್ ಅನ್ನೋ ಹಾಗೆ ಸುಮ್ಮನೆ ನಾವು ಒಂದು ದಿವಸ ಕೂಡ್ಬೋದು, 2 ದಿವಸ ಕೂಡ್ಬೋದು. ನನ್ನ ಪ್ರವೃತ್ತಿ ಮೊದಲಿಂದ ಕೂಡ ಮನೇಲಿ ಕೂಡ್ತಕ್ಕಂಥದ್ದಲ್ಲ, ಬೇರೆ ಏನಾದರೂ ಕೆಲಸ ಮಾಡಬೇಕಂತಕ್ಕಂಥ ಹಂಬಲ ನನ್ನಲ್ಲಿ ಯಾವಾಗಲೂ ಸದಾ ಇರ್ತದೆ. ಚಂದ್ರಶೇಖರ ಪಾಟೀಲ ಮಿರ್ಜಾಪುರ ಅವರ ಸಮಾಜ ಸೇವೆಗೆ ಅವರ ಪತ್ನಿ ಅಂಬುಜ, ಮಕ್ಕಳು ಸೇರಿದಂತೆ ಇಡೀ ಕುಟುಂಬ ಬೆಂಬಲವಾಗಿ ನಿಂತಿರುವುದು ಅವರಿಗೆ ಹೆಚ್ಚಿನ ಶಕ್ತಿ ತುಂಬಿದಂತಾಗಿದೆ. ನಾನು ಡಾಕ್ಟರ್ ಪ್ರಶಾಂತ್ ಮಿರ್ಜಾಪುರ ಅಂತ. ನಮ್ಮ ತಂದೆಯವರು ಇಲ್ಲಿವರೆಗೂ ಆರೋಗ್ಯ ಇಲಾಖೆಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದಾರೆ. ಇವಾಗ ನಿವೃತ್ತಿ ಹೊಂದಿದ್ದಾರೆ. ಮುಂಚೆಯಿಂದ ಇವರು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ. ಇವಾಗ ನಿವೃತ್ತಿ ಆದ ನಂತರ ಸಮಾಜ ಸೇವೆಯಲ್ಲಿ ಭಾಳ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸಮಾಜವನ್ನು ಮೇಲೆತ್ತಬೇಕನ್ನೋದು ಉದ್ದೇಶ ತುಂಬ ದೃಢವಾಗಿದೆ. ಹಾಗೂ ಅದರ ಬಗ್ಗೆ ಕೆಲಸ ಕೂಡ ಅದೇ ರೀತಿಯಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಬೆಳೆದು ಬಂದಿದ್ದ ರೀತಿ ಕೂಡ ಸ್ವಲ್ಪ ಕಷ್ಟದಲ್ಲೇ ಬೆಳೆದು ಬಂದಿದ್ದು. ತಮ್ಮ ವಿದ್ಯಾಭ್ಯಾಸಕ್ಕಾಯಿತು, ಮುಂದೆ ಅರ್ಲಿ ಪಾರ್ಟ್ ಆಫ್ ಲೈಫಲ್ಲಿ ಕಷ್ಟ ಅನುಭವಿಸಿದ್ದಾರೆ. ಸಮಾಜದ ಬೇರೆ ಜನರಿಗೂ ಕೂಡ ಆ ಥರ ಕಷ್ಟ ಆಗಬಾರ್ದು ಅಥವಾ ಅವಕಾಶ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ರಿಗೂ ಏನು ಸಹಾಯ ಬೇಕು ಅದನ್ನು ಮಾಡೋದ್ರಲ್ಲಿ ಮುಂದಿರ್ತಾರೆ. ತುಂಬ ಜನಕ್ಕೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಫೀಸ್ ಆಗಿರ್ಬೋದು ಅಥವಾ ಹಾಸ್ಟೆಲ್ ಫೆಸಿಲಿಟಿ ಆಗಿರ್ಬೋದು, ಸಣ್ಣ ಪುಟ್ಟ ಕೆಲಸ ಇತ್ತಂದ್ರೂ ಎಲ್ಲ ಮಾಡಿಕೊಟ್ಟಿದ್ದಾರೆ. ನಮ್ಮ ವಿಜಯವಾಣಿ ಪತ್ರಿಕೆ ಕಡೆಯಿಂದ ವಿಜಯರತ್ನ ಅನ್ನೋ ಪ್ರಶಸ್ತಿ ಸಿಕ್ಕಿರೋದು ತುಂಬ ಖುಷಿಯಾಗಿದೆ. ಹಾಗೂ ಈ ಥರ ಪ್ರಶಸ್ತಿ ಸಿಕ್ಕರೆ ಅವ್ರಿಗೂ ಕೂಡ ಅಥವಾ ಎಲ್ಲರಿಗೂ ಕೂಡ ತುಂಬ ಇನ್ನೂ ಸಮಾಜದ ಪರ ಕೆಲಸ ಮಾಡೋದಕ್ಕೆ ಇನ್ನೂ ಹುಮ್ಮಸ್ಸು ಸಿಗ್ತದೆ, ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಮನಸ್ಸಾಗ್ತದೆ. ಇದರಿಂದ ಇನ್ನೂ ಬೇರೆ ಜನರು ಕೂಡ ಪ್ರೇರಿತರಾಗಿ ಸಮಾಜದ ಬಗ್ಗೆ ಇನ್ನೂ ಒಳ್ಳೆ ಕೆಲಸ ಮಾಡಬೇಕನ್ನೋ ಮನೋಭಾವ ಹುಡ್ತದೆ ಅಂತಂತೂ ಅನ್ನಿಸ್ತದೆ. ನಾನು ವಿಜಯವಾಣಿ ಪತ್ರಿಕೆಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಬಯಸ್ತೇನೆ. ಈ ಥರ ಒಳ್ಳೆ ಸಾಧನೆ ಮಾಡಿದ ವ್ಯಕ್ತಿಯನ್ನು ಗುರುತಿಸಿ ಈ ಥರ ಒಳ್ಳೆ ಕಾರ್ಯಕ್ರಮ ಮಾಡಿ ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಈ ಥರ ಪ್ರಶಸ್ತಿ ಕೊಟ್ಟು ಎನ್ಕರೇಜ್ ಮಾಡ್ತಿರೋದು ತುಂಬ ಖುಷಿ ಆಗ್ತದೆ. ನನ್ನ ಹೆಸರು ಮಹೇಶ್ ರಾಮದುರ್ಗ ಅಂತ. ನಾನು ಬಳ್ಳಾರಿ ಜಿಲ್ಲೆ ಕರ್ನಾಟಕದಿಂದ ಬಂದಿರೋದು. ಇಲ್ಲಿ ಬೆಂಗಳೂರು ಬಂದು ನಾನು ಅರೌಂಡ್ 10 ಇಯರ್ಸ್ ಆಗಿದೆ. ಕರೆಂಟ್ಲಿ ನಾವೀಗ ಮ್ಯಾನೇಜರ್ ಆಗಿ MNC ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಇವರು ನಮ್ಮ ಮಾವನವರು ಫುಡ್ ಇನ್ಸ್ಪೆಕ್ಟರಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದರು. ಆಗ ಅವ್ರ ಕಾರ್ಯವೈಖರಿ ಆಗಿರುತ್ತೆ ಅಂದರೆ ಲೈಕ್ ಬಿಫೋರ್ ರಿಟೈರ್ಮೆಂಟ್ ಆ್ಯಂಡ್ ಆಫ್ಟರ್ ರಿಟೈರ್ಮೆಂಟ್ ದೆರ್ ಇಸ್ ನೋ ಡಿಫ್ರೆನ್ಸ್, ರೈಟ್? He is an inspiration in a way how to work hard and grow themselves. ಅವರೊಂದೇ ಬೆಳೆಯೋದಲ್ಲದೆ ಸುತ್ತಮುತ್ತಲಿನವ್ರನ್ನೂ ಬೆಳೆಸ್ತಾರೆ, ರೈಟ್? ಆ್ಯಂಡ್ ಹೀ ಈಸ್ ಎ ಡೌನ್ ಟು ಅರ್ತ್ ಪರ್ಸನ್. ಆ್ಯಂಡ್ ದ ವೇ ಈಗ ನಾವು ನೋಡಿ ಮ್ಯಾನೇಜರ್ ಅಂದರೆ ನಾವು ಕ್ಯಾಶುಯಲ್ ಆಗಿ 1-2 ಕೋರ್ಸ್ ಮಾಡಬೇಕು, ಲೈಕ್ ದಿಸ್ ಇಸ್ ದ ವೇ ವಿ ಬಿಕಮ್ ಎ ಮ್ಯಾನೇಜರ್. ಬಟ್ ಹೀ ಈಸ್ ನಾಟ್ ಡನ್ ಎನಿ ಕೋರ್ಸಸ್, ಬಟ್ ಸ್ಟಿಲ್ ಅವರು ಒಳ್ಳೆ ಲೀಡರ್ ಆಗಿ ಅವರು ಸಮಾಜದಲ್ಲಿ ಕೆಲಸ ಮಾಡ್ತಿದ್ದಾರೆ. ವಿಜಯವಾಣಿ ಕಡೆಯಿಂದ ವಿಜಯರತ್ನ ಅವಾರ್ಡ್ ನೀವೇನು ಕೊಡ್ತಿದ್ದೀರಲ್ವ, ಅದು ಅವ್ರಿಗೆ ಡೆಫಿನೆಟ್ಲಿ ಹೀ ಈಸ್ ಎ ಡಿಸರ್ವಿಂಗ್ ಪರ್ಸನ್, ರೈಟ್? ಸೊ ನನಗೆ ಲೈಕ್ ಇದೇ ಥರ ಇನ್ನೂ ಬೇರೆ ಪ್ರಶಸ್ತಿನೂ ಅವ್ರಿಗೆ ಸಿಗಲಿ, ಇದೇ ಥರ ವೈಖರಿ ಅವರು ಮುಂದುವರಿಸಲಿ, ಅದೇ ಥರ ಬೆಳವಣಿಗೆ ಆಗಲಿ ಅನ್ನೋದು ನಾನು ಬಯಸ್ತೇನೆ. ಆ್ಯಂಡ್ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು. ವಿಜಯವಾಣಿ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿಗೆ ಪ್ರಸಾರವಾಗ್ತಕ್ಕಂಥ ಒಂದು ಪತ್ರಿಕೆ ವಿಜಯವಾಣಿ. ಅವರು ಮುಂಚೆ ಏನು ವಿಜಯ ಸಂಕೇಶ್ವರ ಸರ್ ಅವರು ಏನು ಕೆಲಸ ಮಾಡಿದ್ರು ಕೂಡ ಅತ್ಯಂತ ಶ್ರದ್ಧೆಯಿಂದ ಅವರು ನಮ್ಮ VRL ಸಂಸ್ಥೆ ಇರ್ಬೋದು, ವಿಜಯವಾಣಿ ಪತ್ರಿಕೆಯಿಂದ ಏನು ವಿಜಯರತ್ನ ಪ್ರಶಸ್ತಿ ನಿಮಗೆ ಕೊಡಲಿಕ್ಕೆ ಹೇಳಿದ್ದಾರೆ, ಏನು ಹೆಸರನ್ನು ಮಾಡಿದೆ ಕರ್ನಾಟಕ ರಾಜ್ಯದಾದ್ಯಂತ ಅಂಥ ಪತ್ರಿಕೆಯಿಂದ ವಿಜಯರತ್ನ ಪ್ರಶಸ್ತಿ ಬರ್ತದೆ ಅಂತಕ್ಕಂಥದ್ದನ್ನು ಕೇಳಿ ಅತ್ಯಂತ ಖುಷಿಯಾಗಿದೆ. ನಮ್ಮ ಕುಟುಂಬದವ್ರಿಗೂ ಖುಷಿಯಾಗಿದೆ. ಆ ಪತ್ರಿಕೆ ಹೇಗೆ ಬೆಳೆದೆ ಹಾಗೆ ಬೆಳಲಿಕ್ಕೆ ನನಗೂ ಕೂಡ ಸಹಕಾರವನ್ನು ಅವರೇನು ಮಾಡ್ತಾಯಿದ್ದಾರೆ. ನನಗೆ ಅತ್ಯಂತ ತುಂಬು ಹೃದಯದಿಂದ ಅವರ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಅತ್ಯಂತ ಸಂತೋಷಿತನಾಗಿದ್ದೇನೆ. ಸಮಾಜ ಸೇವೆಯಲ್ಲಿ ದೈವತ್ವ ಕಾಣುತ್ತಿರುವ ಹೃದಯವಂತ ಚಂದ್ರಶೇಖರ ಪಾಟೀಲ ಮಿರ್ಜಾಪುರ ಅವರ ಸಮಾಜ ಸೇವೆಯನ್ನ ಗುರುತಿಸಿ ಬೆಂಗಳೂರಿನ ಬಸವ ಸಮಿತಿಯಿಂದ ಬಸವ ಪ್ರಶಸ್ತಿ, ಕಲಬುರಗಿಯ ದಸರಾ ದರ್ಬಾರ್ ವೇಳೆ ದಾಸೋಹ ಮೂರ್ತಿ ಸೇರಿ ಹಲವು ಸಂಘ ಸಂಸ್ಥೆಗಳಿಂದ 10 ಪ್ರಶಸ್ತಿಗಳು ಅರಸಿ ಬಂದಿವೆ. ಇದೀಗ ಚಂದ್ರಶೇಖರ ಪಾಟೀಲ ಮಿರ್ಜಾಪುರ ಅವರ ಈ ಸಾಧನೆಗೆ ಈ ಬಾರಿ
ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ ನೀಡಿ ಗೌರವಿಸಲಾಗುತ್ತಿದೆ.